ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ 10 ಮಾತು ಮುರಿದಿರೆ ಮತ್ತೆ ಕಿತ್ತಾಡಿದ್ರು. ಸಣ್ಣ ಜೋಕ್ ವಿನಯ್ ಗೌಡ ಕಾರ್ತಿಕ್ ಮಧ್ಯೆ ಜಗಳದ ಕಿಡಿ ಹಚ್ಚಿತ. ಬಿಗ್ ಬಾಸ್ ಕನ್ನಡ 10 ಶೋನಲ್ಲಿ ಸ್ನೇಹ ಪರ್ವ ಶುರುವಾಗಿ ಫ್ಯಾಮಿಲಿ ರೌಂಡ್ ಮುಗಿದ ಬಳಿಕ ಮತ್ತೆ ವಾದ ವಿವಾದ ಶುರುವಾದಂತಿದೆ. ಒಂದು ಜೋಕ್ನಿಂದ ವಿನಯ್ ಗೌಡ ಮತ್ತು ಕಾರ್ತಿಕ್ ಮಹೇಶ್ ಅವರು ಮತ್ತೆ ಕಿತ್ತಾಡಿದ್ದಾರೆ. ಇಷ್ಟು ದಿನ ನಗುತ್ತಾ ಖುಷಿಯಾಗಿದ್ದ ಈ ಮನೆಯಲ್ಲಿ ಮತ್ತೆ ಅಪಸ್ವರ ಕೇಳಿಸಿದೆ. ಹಾಗಾದರೆ ಇವರು ಜಗಳ ಆಡಿದ್ದಾದರೂ ಯಾಕೆ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ಇದೀಗ ತಿಳಿಸ್ಕೊಡ್ತಾ ಇದ್ದೀನಿ. ಜೋಕ್ ವಿಚಾರಕ್ಕೆ ಮತ್ತೆ ಕಿತ್ತಾಡಿದ ವಿನಯ್ ಮತ್ತು ಕಾರ್ತಿಕ್. ಬಿಗ್ ಬಾಸ್ ಕನ್ನಡ ಶೋನಲ್ಲಿ ಮತ್ತೆ ಜಗಳಾಡಿದ ಸ್ಪರ್ಧಿಗಳು. ತನ್ನ ಆರೋಗ್ಯದ ವಿಚಾರದಲ್ಲಿ ಉಳಿದವರು ನಕ್ಕಿದ್ದು ಕಾರ್ತಿಕ್ಗೆ ಇಷ್ಟವಾಗಿಲ್ಲ. ಇನ್ಮೇಲೆ ನಾನು ಹೊಡೆದಾಡಲ್ಲ, ಎಷ್ಟು ನೀಟಾಗಿ ಆಡೋಕೆ ಆಗುತ್ತೋ ಅಷ್ಟು ನೀಟಾಗಿ ಆಡ್ತೀನಿ ಅಂತ ವಿನಯ್ ಅವರು ಒಂದು ವಾರದ ಮುಂಚೆ ಹೇಳಿದ್ದರು. ಕಳೆದ ವಾರ ಫ್ಯಾಮಿಲಿ ರೌಂಡ್ ಆಗಿದ್ದರಿಂದ ಎಲ್ಲ ಸ್ಪರ್ಧಿಗಳು ಮನೆಯವರನ್ನು ನೋಡಿ ಕುಶಲೋಪರಿ ವಿಚಾರಿಸಿಕೊಂಡು ನಗುತ್ತಾ ಅಳುತ್ತಾ ಚೆನ್ನಾಗಿದ್ದರು. ಆದರೆ ಈಗ ಒಂದು ಜೋಕ್ ವಿನಯ್ ಗೌಡ ಮತ್ತು ಕಾರ್ತಿಕ್ ಜಗಳ ಆಡುವಂತೆ ಮಾಡಿದೆ. ಸಪ್ತಮಿ ಗೌಡ ಅವರು ಮುಟ್ಟಿನ ಕಪ್ ಬಗ್ಗೆ ಜಾಗೃತಿ ಮೂಡಿಸಲು ಬಿಗ್ ಬಾಸ್ ಮನೆಗೆ ಬಂದಿದ್ದರು. ಆ ವೇಳೆ ಅವರು ಬಿಗ್ ಬಾಸ್ ಮನೆ ಗಂಡು ಮಕ್ಕಳಿಗೆ ಬೋರ್ಡ್ಗಳನ್ನು ಕೊಟ್ಟು ಓದಲು ಹೇಳಿದ್ದರು. ಆಗ ಕಾರ್ತಿಕ್ ಅವರು ಶೌಚಾಲಯವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು, ಶೌಚಕ್ಕೆ ಶುದ್ಧ ನೀರು ಬಳಕೆ ಮಾಡಬೇಕು ಎಂದು ಓದಿದ್ದರು. ಅದನ್ನು ನೋಡಿ ವಿನಯ್ ಗೌಡ ಮತ್ತು ನಮ್ರತಾ ಗೌಡ ಅವರು ನಕ್ಕಿದ್ದರು. ಅದು ಕಾರ್ತಿಕ್ಗೆ ಸಿಟ್ಟು ತರಿಸಿದ್ದು. ಏನಾಯಿತು ಏನು ಎಂದು ಪ್ರಶ್ನೆ ಮಾಡಿದ್ದರು. ಇವರು ಯಾಕೆ ನಕ್ಕಿದ್ರು? ಕಾರ್ತಿಕ್ ಅವರಿಗೆ ಯಾವ ಆರೋಗ್ಯದ ಸಮಸ್ಯೆ ಇದೆ ಅಂತ ಕಾರ್ತಿಕ್ ಅವರಿಗೆ ಹೇಳಬೇಕಿದೆ ಎಂದಿದ್ದಾರೆ. ಇದೇ ವಿಚಾರ ಮತ್ತೆ ಕಿಚನ್ ಏರಿಯಾದಲ್ಲಿ ಚರ್ಚೆ ಆಯಿತು. ಅತಿಥಿಗಳು ಬಂದಾಗ ನೀವು ಈ ರೀತಿ ಜೋಕ್ ಮಾಡಿದ್ರೆ ಅದೇ ಟೆಲಿಕಾಸ್ಟ್ ಆಗುತ್ತೆ. ಅತಿಥಿಗಳು ಬಂದಾಗ ಟೆಲಿಕಾಸ್ಟ್ ಮಾಡಬೇಕಾಗುತ್ತದೆ. ಅಲ್ಲಿ ನೀವು ಮಾಡಿರುವ ಜೋಕ್ ಪ್ರಸಾರ ಆದರೆ ಚೆನ್ನಾಗಿ ಕಾಣೋದಿಲ್ಲ. ಅದು ಆರೋಗ್ಯದ ವಿಷಯ ಇಟ್ಟುಕೊಂಡು ಜೋಕ್ ಮಾಡಬೇಡಿ. ನಾನು ಯಾರು ಪರ್ಸನಲ್ ವಿಷಯವನ್ನು ಇಟ್ಕೊಂಡು ಮಾತನಾಡಲ್ಲ, ನಗೋದು ಇಲ್ಲ. ಬೆಳಗ್ಗೆಯೂ ನಾನು ಇದರ ಬಗ್ಗೆ ಹೇಳಿದೆ, ಮತ್ತೆ ಅದನ್ನೇ ಮಾಡ್ತೀರಾ ಎಂದು ಕಾರ್ತಿಕ್ ಅವರು ಹೇಳಿದ್ದಾರೆ. ಇದೇ ವಿಚಾರವಾಗಿ ಕಾರ್ತಿಕ್ ವಿನಯ್ ಮಧ್ಯೆ ಒಂದಷ್ಟು ಬಿಸಿ ಚರ್ಚೆ ಆಗಿದೆ. ಮತ್ತು ವಿನಯ್ ಗೌಡ ಅವರು ನಾನು ಮಾತನಾಡ್ತೀನಿ, ಏನು ಇವಾಗ ಜೋಕ್ ತರ ತಗೊಂಡಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ನೀನು ಹೇಳಿದ್ರೆ ನಾನು ಉಸಿರಾಡೋದು ನಿಲ್ಲಿಸಬೇಕಾ? ನಾನು ಮಾತನಾಡ್ತೀನಿ, ಹೇಗೆ ಮಾತನಾಡಬೇಕು ಹಾಗೆ ಮಾತನಾಡಬೇಕು. ದೊಡ್ಡ ದಿಮಾಕಿನಲ್ಲಿ ಮಾತನಾಡಿದ್ರೆ ನಾನು ನಡುಗೋದಿಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ. ಇವರಿಬ್ಬರ ಮಧ್ಯೆ ತನಿಷಾ ಕುಪ್ಪಂಡ ಅವರು ಬಂದು ನನ್ನ ಆರೋಗ್ಯದ ವಿಷಯವನ್ನು ಜೋಕ್ ಮಾಡಬೇಡಿ, ನೀವು ಯಾರ ಬಗ್ಗೆ ಆದರೂ ಜೋಕ್ ಮಾಡಿಕೊಳ್ಳಿ, ನನ್ನ ಬಗ್ಗೆ ಜೋಕ್ ಮಾಡಬೇಡಿ ಅಂತ ಕಾರ್ತಿಕ್ ಹೇಳ್ತಿದ್ದಾರೆ ಎಂದು ವಿನಯ್ಗೆ ಹೇಳಿದ್ದರು. ಅದಾದ ನಂತರದಲ್ಲಿ ನಮ್ರತಾ ಗೌಡ ಅವರು ನಮ್ಮ ತಪ್ಪು, ಅದು ಕ್ಷಮಿಸಿ, ನಾವು ನಗಬಾರದಿತ್ತು ಎಂದು ಹೇಳಿದ್ದಾರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.